ಗೋವಾಕ್ಕೆ ಹೊರಟಾಗ ನಾವು ಅಲ್ಲಿ ಹೋದದ್ದು ನಾವು ನೇತ್ರಾವಲ್ಲಿ ಎಂಬ ಫಾಲ್ಸ್ ಇದೆ ಅಲ್ಲಿಗೆ ಹೋದ್ವಿ ನಾವು. ಅಲ್ಲಿ ಹೋದ್ಮೇಲೆ ನಾವು ಅಲ್ಲಿ ಟಿಕೆಟ್ಗೋಸ್ಕರ ತುಂಬ ಕಾದು ನಿಂತಾದ ಮೇಲೆ ಅಲ್ಲಿ ನಮಗೆ ಕೂಡ ತುಂಬ ಹೊತ್ತಾದ ಮೇಲೆ ಟಿಕೆಟ್ ಸಿಕ್ತು. ಆ ಟಿಕೆಟ್ ಸಿಕ್ಕಿದ ಮೇಲೆ ನಾವು ಈಗ ನೇತ್ರಾವಲ್ಲಿಗೆ ಹೋಗುವ ಪ್ಲ್ಯಾನ್ ಹಾಕಿದ್ವಿ. ಟಿಕೆಟ್ ನೋಡಿ ಇದೇ ನಮಗೆ ಅಲ್ಲಿ ಸಿಕ್ಕಿರುವಂತಹ ಟಿಕೆಟ್. ಈಗ ಈ ಟಿಕೆಟ್ ಸಿಕ್ಕಿದ ಮೇಲೆ ಕೂಡ ನಮಗೆ ಅಲ್ಲಿ ಹೋಗಬೇಕಾದ್ರೆ ಈ ರೂಟಲ್ಲಿ ಒಂದು ಬಸ್ ಬಾಕಿಯಾಗಿತ್ತಂತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಲೇಟಾಗಿ ಹೋಗುವ ರೀತಿ ಆಯಿತು. ನೋಡಿ ನಾವೀಗ ಹೊರಟ್ವಿ, ಈ ನೇತ್ರಾವಳಿ ಫಾಲ್ಸ್ ಕಡೆ ನಾವು ಹೋಗ್ತಾ ಇದ್ದೀವಿ. ಅಷ್ಟೊತ್ತಿಗೆ ನೋಡಿ ಅಲ್ಲಿ ಈ ಹುಡುಗ ಬಂದು ಈ ಸ್ವಲ್ಪ ಹೊತ್ತು ನಿಲ್ಲಿ, ನಾವು ಅಲ್ಲಿ ಬಸ್ ಬಂದ ಮೇಲೆ ನೀವು ಅಲ್ಲಿಗೆ ಹೋಗಿ ಅನ್ನುವಂಥ ಮಾತನ್ನು ಕೂಡ ನಮ್ಮ ಹತ್ರ ಹೇಳಿದರು. ಅದಕ್ಕೋಸ್ಕರ ನಾವು ಅಲ್ಲಿ ಸೈಡಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಆಮೇಲೆ ಎಲ್ಲ ಸರಿಯಾಗಿ ನಂತರ ನಾವು ಅಲ್ಲಿಗೆ ಹೊರಟ್ವಿ. ನೋಡಿ ಇಲ್ಲಿ ನಮ್ಮ ಬ್ರದರ್ ಇದ್ದಾರೆ ಸೃಜನ್ ಶೆಟ್ಟಿ, ಇನ್ನೊಬ್ಬರು ನಮ್ಮ ಕುಟುಂಬಸ್ಥರಿದ್ದಾರೆ. ಊರುಡೆ ಪುಟ್ಟು ಸೈದರಿ ಸಮ ತುಳುಪಾತಿರಿ ಸನ್ನಿ ಸೈದೇರ್ ನಹಿ ಬೈದೇರ್. ಇದು ಬ್ರದರ್ ಇನ್ ಸೃಜನ್ ಶೆಟ್ಟಿ. ಎಸ್, ನಿಮ್ಮ ಚಾಯ್ ಅಂತ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಮತ್ತೆ ಇನ್ಸ್ಟಾದಲ್ಲಿ. ಓಕೆ ಎಸ್. ನೋಡಿ ಇದು ನೇತ್ರಾವಳಿಗೆ ಹೋಗ್ತಿರುವಂಥದ್ದು. ಈಗ 3 ಕಿಲೋಮೀಟ್ರ್ ನಾವು ಹೋಗಿ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಂತ ಹೇಳಿದರು. ಅದರ ಹೆಸರು ಸವಾರಿ ಫಾಲ್ಸ್. ಓಕೆ, ನೋಡಿ ನಮ್ಮ ಬ್ರದರ್ ಹತ್ರ ಈಗ ಮಾತಾಡ್ತಾರೆ. ನೋಡಿ ಅವ್ರು ಏನು ಹೇಳ್ತಾರೆ ಅಂತ ನೋಡು ಈ ಸವಾರಿ ಫಾಲ್ಸ್ ಬಗ್ಗೆ. ಸವಾರಿ ವಾಟರ್ ಫಾಲ್ ಒಂದು ಒಳ್ಳೆ ವಾಟರ್ ಫಾಲ್. ನಾವೀಗ ಹೋಗಿ ನೋಡಬೇಕಾಗಿದೆ. ನಾವು ನೋಡಿದ ಮೇಲೆ ರಿವ್ಯೂ ಹೇಳ್ತೇವೆ. ನೋಡಿ ಶ್ರಾವ್ಯ ಅವ್ರು ಹೇಗೆ ಅನ್ನಿಸ್ತಿದೆ, ಈಗ ಇಷ್ಟು ದೂರ ಬಂದಿದ್ದೀರಾ, ಈಗ ಗೋವಾಕ್ಕೆ ಬಂದಿದ್ದೀರಾ, ಇಲ್ಲಿ ನಿಮಗೆ ಊರಲ್ಲಿ ಕೂಡ ಫಾಲ್ಸ್ ಇದೆ. ಇಷ್ಟು ದೂರ ಬಂದು ನಿಮ್ಗೆ ಏನು ಫಾಲ್ಸ್ ನೋಡ್ಬೇಕಂತ? ಆ್ಯಕ್ಚುಲಿ ನಾನು ಗೋವಾಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು, ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನಮ್ಮ ಊರಲ್ಲಿ ಫಾಲ್ಸ್ ನೋಡೋದು ಬೇರೆ, ಬಟ್ 300 ಕಿಲೋಮೀಟ್ರ್ ಆಚೆ ಬಂದು ಇಲ್ಲಿ ಕಂಪ್ಲೀಟ್ ಡಿಫ್ರೆಂಟ್ ಟೈಪ್ ಆಫ್ ಜನ, ಫಾರಿನರ್ಸ್ ತುಂಬ ಜನ ಇರ್ತಾರೆ. ಮತ್ತು ಚಂದ ಇದೆ ಇಲ್ಲಿ ಪ್ಲೇಸ್ ನಮ್ಮ ಊರಿಗಿಂತ, ಸೊ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಪಾರ್ಕಿಂಗ್ಗೆ ಬಂದ್ವಿ. ಏನೋ ಒಂಥರ ದೊಡ್ಡ ಟ್ರೆಕ್ಕಿಂಗ್ ಥರ ಇದೆ. ಹೇಗುಂಟು ಅಂತ ಗೊತ್ತಿಲ್ಲ, ಹೋಗಿ ನೋಡಬೇಕಷ್ಟೇ. ಶ್ರಾವ್ಯ ಮತ್ತು ಸೃಜನ್ ನಮ್ಮನ್ನು ಬಿಟ್ಟು ಮುಂದೆ ಹೋಗ್ತಿದ್ದಾರೆ. ನಾವು ತುಂಬ ನಿಧಾನವಾಗಿ ಹೋಗ್ತಾ ಇದ್ದೇವೆ. ಶ್ರುತನ್ ವ್ಲಾಗ್ ಮಾಡ್ತಿದ್ದಾರೆ. ನನಗೆ ಮೈಕ್ ಕೊಟ್ಟು, ನನಗೆ ಮಾತಾಡಲಿಕ್ಕೂ ಬರೋದಿಲ್ಲ, ನನ್ನಲ್ಲೇ ಕೊಟ್ಟಿದ್ದಾರೆ, ಏನು ಮಾಡೋದು. ಹೇಗಿದೆ ಗೊತ್ತುಂಟಾ? ನಾವು ಮ್ಯಾಪಲ್ಲಿ ನೋಡಿಲ್ಲ ಅಲ್ಲ ಹೇಗುಂಟು ಅಂತ. ಇವರಿಲ್ಲಿ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಚೂರು ಟ್ರೆಕ್ಕಿಂಗ್ ಮಾಡಬೇಕು, ಮೇ ಬಿ 1 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬೇಕು. ಆಮೇಲೆ ಫಾಲ್ಸ್ಗೆ ಸ್ನಾನ ಮಾಡೋರು ಮಾಡ್ಬೋದು, ಲೈಫ್ ಜಾಕೆಟ್ ಎಲ್ಲ ಕೊಡ್ತಾರೆ. ಇನ್ನು ನೋಡಿ ಹೋದ್ಮೇಲೆ ಗೊತ್ತಾಗುತ್ತೆ ನಮ್ಮದು ಡಿಸಪಾಯಿಂಟ್ ಆಗ್ಬೋದಾ ಇಲ್ಲ ಖುಷಿ ಆಗ್ಬೋದಾ. ಪರ್ ಪರ್ಸನ್ 200 ಕೊಟ್ಟಿದ್ದೇವೆ, ಸೊ ನಮ್ಮದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ನಮಗೆ ನೋಡಲಿಕ್ಕೆ ಚಂದ ಇರಬೇಕಷ್ಟೇ. ಓಕೆ, ನೋಡಿ ಅವ್ರು ಸಿಂಪು ಅವರು ತುಂಬ ಡಲ್ಲಲ್ಲಿದ್ದಾರೆ. ಹೇಗೆ ಅವರಿಗೇನು ಟೂರು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅನಿಸುತ್ತೆ. ಇಲ್ಲ, ಆ ಥರ ಏನೂ ಇಲ್ಲ, ಅಷ್ಟೇ. ಪಾಸ್. ಹಾಯ್, ನಮಸ್ಕಾರ. ನಾನು ನಿಮ್ಮ ನೆಚ್ಚಿನ ಸೃಜನ್ ಶೆಟ್ಟಿ. ಸಬ್ಸ್ಕ್ರೈಬರ್ ನೆಚ್ಚಿನ ಎಲ್ಲರದು ಕೆನಂತಿಯರ್ನ ಸಬ್ಸ್ಕ್ರೈಬರ್. ನಾಳೆಯಿಂದ ನನ್ನನ್ನು ನೋಡಲಿಕ್ಕೆ ಸಬ್ಸ್ಕ್ರೈಬರ್ ಬರ್ತಾರೆ. ನಿಮ್ಮದು ಲಕ್ಕಿ ಚಾರ್ಮ್. ನಮ್ಮದು ಇನ್ನೊಂದು ಚಾನಲ್ ಇದೆ, ನಿಮ್ಮ ಚಾಯ್ ಅಂತೇಳಿ. ಇವರೇ ಚಾನಲ್ನ ದನಿ.
ನಿಮ್ಮ ಚಾಯ್. ಹಲೋ ಗೈಸ್, ನಿಮಗೆ ಗೊತ್ತಿರೋ ಹಾಗೆ ನನ್ನದೇ ಒಂದು ಚಾನಲ್ ಇದ್ದರೆ ಅದರ ಹೆಸರು ನಿಮ್ಮ ಚಾಯಿ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಎಲ್ಲ ಸೈಡ್ ಇದೆ. ನೀವು ಹೋಗಿ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು. 7,000 ಫಾಲೋ ಈಗಾಗಲೇ ನಾವು 1.5 ಕಿಲೋಮೀಟರ್ ನಡ್ಕೊಂಡು ಬಂದ್ವಿ. ಚೆನ್ನಾಗಿದೆ ಕೆಳಗಿಂದ 1 ಕಿಲೋಮೀಟರ್ ಮಾತ್ರ ಅಂತ ಹೇಳಿದ್ರು. ಈಗ ಅವ್ರು ಹಾಗೆ ಹೇಳಿದ್ರು, ಬಟ್ ಇಲ್ಲಿ ಹತ್ತುವಾಗ ಅವರವರ ಬಿಸ್ನೆಸ್. ಅಲ್ಲಿ ನೋಡಿದ್ರೆ ಸವಾರಿ ಮಾಡಲಿಕ್ಕೆ ಕಾರ್ ಇಟ್ಟಿದ್ದಾರೆ, ನಮಗೆ ಪರ್ಸನಲ್ ವೆಹಿಕಲ್ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಅವರ ಸವಾರಿ ಮಾಡುವ ಗಾಡಿಯಿಂದ ನಮ್ಮದು ಗಾಡಿ ಸ್ವಲ್ಪ ಗಟ್ಟಿದೆ, ಅದು ಅಲ್ಲಿ ಕೂಡ ಬಾಕಿ ಆದರೂ ಕೂಡ ಯಾರು ತಗೊಂಡು ಬರುವಾಗಿಲ್ಲ. ನೋಡಿ ಎಷ್ಟಾಯ್ತು ಕಿಲೋಮೀಟರ್ ನಾವು ನಡ್ಕೊಂಡು ಬಂದು? ಮುಕ್ಕಾಲಾಯ್ತು. ಮುಕ್ಕಾಲಾಗಿರ್ಬೋದಾ? ಆಗಿರ್ಬೋದು. ಓಕೆ. ನೋಡಿ ತುಂಬ ಜನ ಹೋಗ್ತಿದ್ದಾರೆ ಇಲ್ಲಿ, ಅವರು ಕೂಡ ನಡ್ಕೊಂಡೇ ಹೋಗ್ತಿದ್ದಾರೆ ಈಚೆಗೆ. ನೋಡಿ ಇಲ್ಲಿ ಇಬ್ರು ಹೋದ್ರು, ಅದವರು ಕೂಡ ನಡ್ಕೊಂಡೇ ಹೋಗ್ತಿದ್ದಾರೆ. ಆಲ್ಸೋ ಇಲ್ಲಿ ಬೇರೆ ಆಪ್ಷನ್ ಇಲ್ಲ, ಸವಾರಿಗೆ ನಡ್ಕೊಂಡೇ ಬರಬೇಕು. ಸವಾರಿಗೆ ನಡ್ಕೊಂಡು ಫಾಲ್ಸ್ ಅಂತ ಹೇಳ್ತಿದ್ದಾರೆ, ಇನ್ನು ಅಲ್ಲಿ ಹೋಗಿ ನೋಡಬೇಕು ಫಾಲ್ಸ್ ಇದೆಯಾ ಅಥವಾ ನಮ್ಮ ಊರಲ್ಲಿರುವ ಕೆರೆಯನ್ನು ತೋರಿಸ್ತಾರಂತ. ನೋಡಿ ಇವರು ಬ್ಯಾಂಗ್ಳೂರಿನಿಂದ ಬಂದಿದ್ದಾರೆ, ನಾನು ಮಂಗಳೂರಿಂದ ಬಂದಿದ್ದೇನೆ. ಇವರದೊಂದು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನೆಲ್ ಇದೆ, ನಿಮ್ಮ ಚಾಯ್ ಅಂತ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕಾಮೆಂಟ್ ಮಾಡಿ. ಲೈಕ್ ಇಷ್ಟ ಆಗದಿದ್ರೆ ಡಿಸ್ಲೈಕ್ ಮಾಡಿ. ಡಿಸ್ಲೈಕ್ ಬೇಡ, ಡಿಸ್ಲೈಕ್ ಬೇಡ. ಇಲ್ಲ, ಅದು ಕೂಡ ಮಾಡಿದ್ರೆ ಕೌಂಟ್ ಆಗುತ್ತೆ. ಓಕೆ, ನಿಮ್ಮ ಇಷ್ಟ. ನಿಮ್ಮ ಇಷ್ಟ. ನಿಮ್ಗೆ ಏನಾದ್ರು ಲೈಕ್ ಆಗದಿದ್ರೆ ಕಮೆಂಟ್ ಅಲ್ಲಿ ಹೇಳಿ. ಹೌದು, ನಿಮ್ಗೆ ಎಂತ ಇಷ್ಟ ಎಂತ ಇಷ್ಟ ಇಲ್ಲ ಅಂತ. ಇವತ್ತು ನಾವು ಎಲ್ಲಿಗೆ ಬಂದ್ವಿ? ಇದ್ರ ಹೆಸರೊಂದು ನಂಗೆ ಬರುದೇ ಇಲ್ಲ. ಎವ್ರಿ ಟೈಮ್ ನೇತ್ರಾವತಿ ಅಂತಲೇ ಬರ್ತದೆ. ಇದು ನೇತ್ರಾವಳಿ ಪ್ಲೇಸ್, ಇದು ನೇತ್ರಾವಳಿ. ಬಟ್ ನಾವೀಗ ಹೋಗ್ತಿರೋದು ಸವಾರಿ ಫಾಲ್ಸ್ಗೆ. ಈ ಏರಿಯಾದ ಹೆಸರು ನೇತ್ರಾವಳಿ. ಈ ಏರಿಯಾ ಹೋಲ್ ಇದು. ನಾನು ಫಸ್ಟ್ಗೆ ಈ ಫಾಲ್ಸ್ ಹೆಸರು ನೇತ್ರಾವಳಿ ಅಂತ ಎನಿಸಿದ್ದೆ. ಇಲ್ಲ, ಇನ್ನೆರಡು ಫಾಲ್ಸ್ ಇದೆ ಆ್ಯಕ್ಚುಲಿ. ಒಂದಿದ್ದು, ಇನ್ನೊಂದರದ್ದು ಹೆಸರು ಏನೋ ಇತ್ತು. ಬಟ್ ಅಲ್ಲಿಗೆ ಹೋಗಬೇಕಾದ್ರೆ ಅಲ್ಲಿ ಜೀಪ್ ಥ್ರೂ ಹೋಗಬೇಕು. ಪರ್ ಪರ್ಸನ್ 610. ಅದು ಸಹ ಫಾರ್ 2 ಕಿಲೋಮೀಟರ್ಸ್ಗೆ 610 ತಗೋತಾರೆ. ಆ್ಯಂಡ್ ಅದು ಹೇಗಿದೆ ಗೊತ್ತಿಲ್ಲ. ನಮ್ದೀಗ ಇಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಹೇಗಾಗುತ್ತೆ ಅದರ ಮೇಲೆ ನೆಕ್ಸ್ಟ್ ಫಾಲ್ಸ್ ಇದ್ದು ಡಿಸೈಡ್ ಮಾಡ್ತೇವೆ ನಾವು. ಸೊ ಕಂಟಿನ್ಯೂ ನೋಡ್ತಾ ಇರಿ, ನಿಮಗೆ ತುಂಬ ಸಿಗ್ತದೆ ಇನ್ನು ಫಾಲ್ಸ್ ಎಲ್ಲ ನೋಡಲಿಕ್ಕೆ. ವಾಚ್ ಟಿಲ್ ದಿ ಎಂಡ್. ಇಲ್ಲಿ ನಮಗೆ ನಿನ್ನೆ ಊಟಕ್ಕೆ ತುಂಬ ಇಲ್ಲಾದರೆ ಖರ್ಚಾಗ್ತಿತ್ತು. ಚೆನ್ನಾಗಿರುವ ಮಂಗಳೂರಿನ ಊಟ, ಅಥೆಂಟಿಕ್ ಅಂಜಲ್ ಫ್ರೈ, ಮತ್ತು ಚಿಕನ್ ತವಾ ಫ್ರೈ, ಚಿಕನ್ ಉರುವೋಲು, ಚಿಕನ್ ಗೀ ರೋಸ್ಟ್, ಎಂತ ಇಲ್ಲ ಎಂತ ಉಂಟು ಹೇಳಲಿಕ್ಕಿಲ್ಲ, ಎಲ್ಲ ಇತ್ತು. ಸಾರಿ ತಿಂದ್ವಿ. ನೋಡಿ ನೀವು ನೆಕ್ಸ್ಟ್ ಇಲ್ಲಿಗೆ ಬರುವಾಗ ಅದೇ ಹೋಟೆಲ್ಗೆ ಹೋಗಿ, ತುಂಬ ಚೆನ್ನಾಗಿದೆ ಆ ಹೋಟೆಲ್ ಆ್ಯಕ್ಚುಲಿ. ಅದರದ್ದು ಮಾತೃಶ್ರೀ ಅಂತ ಉಡುಪಿ ಹೋಟೆಲ್ ಅಂತ ಇದೆ. ಮಾತೃಶ್ರೀ ಅಂತ ಮೇಲೆ ಲಾಡ್ಜ್. ಅದರ ಮಾತೃಶ್ರೀ. ನಿಮ್ಗೆ ಗೋವಾಕ್ಕೆ ಎಂಟರ್ ಆಗುವಾಗ ಅದು ಸಿಗ್ತದೆ. ತುಂಬಾ ಅಥೆಂಟಿಕ್ ಆಗಿದೆ ಮಾತ್ರ ಊಟ. ತುಂಬಾ ಎಲ್ರಿಗೂ ಲೈಕ್ ಆಯ್ತು. ನೋಡಿ ಎಷ್ಟು ಚಂದ ಇದೆ ಅಲ್ಲ, ಬೆಟ್ಟ ಗುಡ್ಡ ಎಲ್ಲ ನೋಡಿ. ಈ 2 ಗಂಟೆಯ ಬಿಸಿಲಿಗೆ ಸಹ ಅಲ್ಲಿ ಫಾಗ್ ಇದೆ. ಎಷ್ಟು ಚೆನ್ನಾಗಿದೆ ಅಂದ್ಕೊಳ್ಳಿ ವೆದರ್, ತುಂಬ ಚೆನ್ನಾಗಿದೆ ನೋಡಿ. ಇದಕ್ಕೆ ಕಮ್ಯುನಿಸ್ಟ್ ಗಿಡ ಅಂತ, ಎಂತ ಗಿಡ? ಕಮ್ಯುನಿಸ್ಟ್ ಗಿಡ ಹೇಳ್ತಾರೆ. ಸಣ್ಣಿರುವಾಗ ಮಕ್ಕಳು ಗಾಯ ಆದರೆ ಅದನ್ನು ತಿವುಚಿ ಅದರದ್ದು ರಸ ಹಾಕ್ತಿದ್ರು. ನನಗಂತೂ ಗೋವಾ ಲೈಕ್ ಆಯಿತು. ಮತ್ತು ನನಗೆ ಗೋವಾ ಯಾಕೆ ತುಂಬ ಲೈಕ್ ಆಗ್ತದೆ ಅಂತ ಹೇಳಿದರೆ, ನನಗೆ ಇಲ್ಲಿ ಮತ್ತು ಮ್ಯಾಂಗ್ಳೂರ್ಗೆ ಅಷ್ಟೇನು ಡಿಫ್ರೆನ್ಸ್ ಇಲ್ಲ ಅಂತ ಫೀಲ್ ಆಗ್ತದೆ. ಬಿಕಾಸ್ ಕೈಂಡ್ ಆಫ್ ಎನ್ವೈರ್ಮೆಂಟ್ ಎಲ್ಲ ಮ್ಯಾಂಗ್ಳೂರ್ ಥರನೇ ಇದೆ. ಜನಗಳು ಸಹ ತುಂಬ ಚೆನ್ನಾಗಿದ್ದಾರೆ, ಅವ್ರು ಮಾತಾಡುವ ರೀತಿ ಎಲ್ಲ ಸಹ ಚೆನ್ನಾಗಿದೆ. ಸೊ ಗೋವಾಕ್ಕೆ 5 ಸ್ಟಾರ್. ನಾವು ಗೋವಾಕ್ಕೆ ಬರುವಾಗ ನಮಗೇನಾದರೂ ತಿನ್ನಬೇಕಾದ್ರೆ ಅಂಜಲ್ ಫ್ರೈ ಅದೆಲ್ಲ ತಿನ್ನಲಿಕ್ಕೆ ಆಗುತ್ತೆ. ಆದರೆ ಇಲ್ಲೊಬ್ರು ಇದ್ದಾರೆ, ಇವರು ಮೀನನ್ನು ಮುಟ್ಟುವುದಿಲ್ಲ. ಮೀನಿಲ್ಲ ಇಲ್ಲಿ ಅವರಿಗೆ, ಯಾವುದೇ ರೀತಿದು ತಿನ್ನಲ್ಲ. ಈ ಕೋಳಿ ಕೂಡ ಅದಕ್ಕೆ ಸೆಲೆಕ್ಟೆಡ್ ಇದೆ, ಅದು ಮಾತ್ರ ಇವರಿಗೆ. ಆ ರೀತಿಯೆಲ್ಲ ಇದೆ ನೋಡಿ. ಅವರ ಹತ್ರ ಕೇಳುವ ಯಾಕಂತ ಡೈರೆಕ್ಟ್ ಅವರು ಹೇಳ್ತಾರೆ. ಯಾಕೆ ಈ ಮೀನು ತಿನ್ನಲ್ಲ? ಅದು ಸ್ಮೆಲ್ ಬರ್ತದೆ, ಅದಕ್ಕೆ ನಂಗೆ ಇಷ್ಟ ಇಲ್ಲ. ಸ್ಮೆಲ್ ಅಂದರೆ ಯಾವ ರೀತಿ? ಪದಾರ್ಥ ಮಾಡಿದ್ಮೇಲೆ ಅದನ್ನ ಸ್ಮೆಲ್ ಬಂದರೆ ವಾಮಿಟ್ ಬರ್ತದೆ, ಅದಕ್ಕೆ ನಂಗೆ ಇಷ್ಟ ಇಲ್ಲ. ಅದು ಸ್ಮೆಲ್ ಅಲ್ಲ, ನಿಮ್ಮ ಮಂಡೆಯಲ್ಲಿದೆ ಸ್ಮೆಲ್ ಇದೆ ಅಂತ. ನಾವೆಲ್ಲ ಅಷ್ಟು ಚಂದ ತಿಂದ್ವಿ ನೋಡಿ. ಮೂರು ಅಂಜಲ್ ತಿಂದ್ರು. ಮುಳ್ಳು ತೆಗಿಲಿಕ್ಕೂ ಬರುದಿಲ್ಲ ಅದನ್ನಂತ. ಆಮೇಲೆ ಮುಳ್ಳು ತೆಗಿಲಿಕ್ಕೆ ಬರುದಿಲ್ಲ ಅಂತ ಹೇಳಿದ್ರೆ ನೀವು ಮಂಗಳೂರಲ್ಲಿ ಹುಟ್ಟಿ ವೇಸ್ಟ್. ಎಲ್ರಿಗೂ ಅದೇ ಡೌಟ್, ನನ್ನ ಕೊಲೀಗ್ಸಿಗೆ ಫ್ರೆಂಡ್ಸಿಗೆ, ನೀವು ನಿಜವಾಗ್ಲೂ ಮಂಗಳೂರವಳೇನಾ ಅಂತ ಡೌಟ್.
ಹೌದಾ? ಆದ್ರೆ ಹೌದು, ನಾನು ಮಂಗಳೂರವಳೆ. ಬ್ಯಾಂಗ್ಳೂರ್ ಅವ್ರು ಸಾಯ್ತಾರೆ ಮೀನು ತಿನ್ನಲಿಕ್ಕೆ, ಆದರೆ ನಿಮಗೆ ಮೀನುಂಟು, ತಿನ್ನುವವರಿಲ್ಲ. ನೋಡಿ ನೋಡಿ ನೋಡಿ, ಆಲ್ಕೋಹಾಲ್ ಅಲೋಡ್ ಇಲ್ಲ, ಇಲ್ಲಿ ಬ್ಯಾನ್ ಆಗಿದೆ. ಇದೇ ಎಂಟ್ರೆನ್ಸ್. ಇಲ್ಲಿ ಲೈಫ್ ಜಾಕೆಟ್ ಎಲ್ಲ ಕೊಡ್ತಾರೆ ನೋಡಿ, ಅದನ್ನು ಹಾಕೊಂಡು ಹೋಗಬೇಕು. ಬಿಕಾಸ್ ಸೇಫ್ ಅಲ್ಲ ಬಿದ್ದರೆ ಎಲ್ಲ, ಹಾಗಾಗಿ ತುಂಬ ಚೆನ್ನಾಗಿದೆ. ಇನ್ನು ಅಲ್ಲಿ ಹೋಗಬೇಕು ಲೆಫ್ಟ್ ಸೈಡ್. ಎಂತ ಎಲ್ರು ಲೈಫ್ ಜಾಕೆಟ್ ಹಾಕೋಬೇಕಲ್ಲ? ನೋಡಿ ನೋಡಿ, ಇಲ್ಲಿಂದ ಕಾಣಿಸ್ತದೆ ಚೂರು. ಅದೇ ವಾಟರ್ ಫಾಲ್ಸ್. ನಾವು ಅಷ್ಟು ಕೆಳಗೆ ಹೋಗಬೇಕು ಅಲ್ಲಿಗೆ ಹೋಗಬೇಕಾದ್ರೆ. ನಮ್ಮದು ಎರ್ಮೈ ಫಾಲ್ಸ್ ಆಗಿ ಇದೆ ಇದು. ಇಲ್ಲಿಗೆ ರೀಚ್ ಆದ್ವಿ. ಇಲ್ಲೇ ನೋಡಿ, ಇದೇ ರೂಟಲ್ಲಿ ಅಲ್ಲಿ ಕೆಳಗೆ ಹೋಗಬೇಕಾಗುತ್ತೆ. ಇಲ್ಲಿ ನೋಡಿ ನಾವು ಲೈಫ್ ಜಾಕೆಟ್ ಹಾಕಬೇಕು. ಮಾಡೋಣ ಸೇಫ್ಟಿಗೆ. ನೀರಿಗೆ ಇಲ್ಲಿ ಕಡ್ಡಾಯವಾಗಿ ಜಾಕೆಟನ್ನು ಹಾಕೊಂಡು ಹೋಗಬೇಕಾಗುತ್ತೆ. ನೋಡಿ ಇಲ್ಲಿ ರೆಡಿ ಆದ್ರು ಎಲ್ಲರೂ ಜಾಕೆಟ್ ಹಾಕೊಂಡು ನೀರಿಗೆ ಧುಮುಕ್ಲಿಕ್ಕೆ. ನೋಡಿ, ವಿತ್ ಲೈಫ್ ಜಾಕೆಟ್. ಮೈಕ್ ನೋಡಿ, ಇದೇ ನಾವೇನಾದ್ರೂ ಜಾರಿದ್ರೆ ನಮ್ಮ ಜೀವವನ್ನು ಉಳಿಸ್ಲಿಕ್ಕೆ ಲೈಫ್ ಜಾಕೆಟ್. ಕೆಳಗೆ ಹೋಗುವಾಗ ಇದನ್ನು ಹಾಕಿ ಹೋಗ್ಬೇಕು. ಕಲರ್ ಸಹ ಚೆನ್ನಾಗಿದೆ, ಫ್ರೆಶ್ ಇದೆ, ನೀಟ್ ಇದೆ. ಓಕೆ, ವೇರ್ ಮಾಡ್ಬೋದು ಆರಾಮ್ಸೆ. ಆಯ್ತು, ನೀವು ಮಾತಾಡಿ. ನೋಡಿ, ಎಲ್ರಿಗ ಅಗ್ನಿಶಾಮಕ ದಳದವರಾಗಿ ಆಗಿದ್ದಾರೆ. ತುಂಬ ಜನ ಇದ್ದಾರೆ ಇಲ್ಲಿ. ಇಲ್ಲಿ ನೋಡಿ, ನಮ್ಮ ಟೀಮ್ನ 4 ಜನ ಕೂಡ ರೆಡಿಯಾಗಿದ್ದಾರೆ ಈಗ ನೀರಿಗೆ ಧುಮುಕ್ಲಿಕ್ಕೆ. ಅಂದರೆ ಇವರಿಗೆಲ್ಲ ಜಾಕೆಟ್ ಬೇಕಂತಿಲ್ಲ ನೋಡಿ, ಇವರಿಗೆ ಚಿಂಪುವರಿಗೆ ಕೂಡ ಈಜಲಿಕ್ಕೆ ಬರುತ್ತೆ ಅಂತ ಹೇಳ್ತಿದ್ರು ಅವತ್ತು. ಅವರು ಈಜುವುದಂದರೆ ನೆಲ ಬೇಕು ಅವರಿಗೆ, ನೀರಿರಬಾರ್ದು, ಆಗ ಈಜ್ತಾರೆ ಇವರು. ನೋಡಿ, ಇವರು ಕೂಡ ಈಜ್ತಾರಂತೆ, ನಮ್ಮ HR ಇವರು. ನಾನು ಎಕ್ಸ್ಪರ್ಟ್. ನಾನು ಎಷ್ಟು ಜನರನ್ನು ಸೇವ್ ಮಾಡಿದ್ದೇನೆ ಅಂತ ಹೇಳಿ ನನಗೆ ಗೊತ್ತು. ಅಂದರೆ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಕಾಲ್ ಬರುತ್ತಲ್ಲ, ಹೆಸರು ಮಾಡೋದು ಸೇವ್ ಅಂತ ಬಟನ್ ಅದು ಸತ್ಯವಾದ ಮಾತುಗಳು. ಓಕೆ, ಚೂರು ತುಳು ಮಿಕ್ಸ್ ಇರ್ಬೋದು. ಆದರೆ ನೋಡಿ, ಇಲ್ಲಿ ಇದು ಮೆಟ್ಟಿಲು ಹಾಕಿ ಇಲ್ಲಿಂದ ನಾವು ಇಳ್ಕೊಂಡು ಹೋಗಬೇಕು. ಇಲ್ಲಿ ನೋಡಿ ಹೆಸರು ಹಾಕಿದ್ದಾರೆ. ಓಕೆ, ನಿಮಗೆ ಈಜಲು ಬರುತ್ತಾ ಮೇಡಮ್? ಬರುತ್ತಾ? ಹಾಗಾದರೆ ಜಾಕೆಟ್ ಬೇಡ, ತೆಗೆದು ಬನ್ನಿ. ನಾನು ಕಲ್ತಿರೋ ವಿದ್ಯೆ ನನಗೆ ಕೈ ಕೊಟ್ರೆ ಅಂತ ಜಾಕೆಟ್ ಹಾಕೊಂಡಿದ್ದೀನಿ. ಏನಂತ ಇನ್ನೊಮ್ಮೆ ಕಲ್ತಿರೋ ವಿದ್ಯೆ ಓಕೆ ಮರ್ತು ಕೈ ಕೊಟ್ರೆ ಅಂತ ಜಾಕೆಟ್ ಹಾಕೊಂಡಿದ್ದೀನಿ, ಸೇಫರ್ ಸೈಡ್ಗೆ. ಓಕೆ, ಆಲ್ ರೈಟ್, ಮುಂದಕ್ಕೆ ಹೋಗೋಣ. ನಡೀರಿ. ಇದು ದೂಧಸಾಗರ? ಹಾಲು ಸಾಗರ. ನೋಡಿ, ಕೊನೆಗೂ ನಾವು ಫಾಲ್ಸ್ ಹತ್ರ ರೀಚ್ ಆದ್ವಿ. ಮತ್ತೆ ಸೈಡ್ ಬಿಡು. ನೋಡಿ ವ್ಯೂ ನೋಡಿ, ತುಂಬ ಚೆನ್ನಾಗಿದೆ. ಎಲ್ಲ ಎಂಜಾಯ್ ಮಾಡಿ. ನೋಡಿ ವ್ಯೂ ನೋಡಿ, ನಜಾರ ನೋಡಿ. ಅಲ್ಲಿ ಕಲ್ಲು ಜಾರ್ತದೆ, ಜಾಗ್ರತೆಯಿಂದ ಬನ್ನಿ. ತುಂಬ ಒಳ್ಳೆಯ ವ್ಯೂ. ಇಷ್ಟು ಕಷ್ಟಪಟ್ಟು ಟ್ರೆಕ್ ಮಾಡಿ ಗುಂಡಿ ಇಳಿದು ಬಂದರೂ ಚೆನ್ನಾಗಿದೆ. ತುಂಬ ಎತ್ತರದಿಂದ ಬೀಳ್ತಾ ಇದೆ. ಒಂದು ನನ್ನ ಪ್ರಕಾರ ಒಂದು 200 ಅಡಿ ಎತ್ತರದಿಂದ ಬೀಳ್ತಾ ಇದೆ.
ತೇರ್ನೆ ಆಯಿತು. ನಾವು ತುಂಬ ಕಷ್ಟಪಟ್ಟು ಬಂದದ್ದಕ್ಕೂ ಸಾರ್ಥಕವಾಯಿತು. ಒಂದು ವಾರ್ತೆ ಓದಲೆಗೊಂಡ ಚೆನ್ನಾಗಿದ್ದಲ್ಲ ವ್ಯೂ ನೋಡಿ, ವ್ಯೂ ಕಲ್ಲಿಗ ಜಾರ್ನು. ನಿಮ್ಮ ಪ್ರಕಾರ ಶ್ರಾವ್ಯ ಆಳುವವರೇ, ನಿಮ್ಮ ಪ್ರಕಾರ ನಮ್ಮ ಊರಲ್ಲಿ ಇಂತಹ ಯಾವುದಾದ್ರೂ ಫಾಲ್ಸ್ ಇದೆಯಾ? ಅದು ಆನ್ ಆಗಿಲ್ಲ, ಮೈಕ್ ಆಫ್ ಇದೆ. ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ, ಬಟ್ ನಮ್ಮ ಊರಲ್ಲಿ ಸಹ ಇಂಥ ಫಾಲ್ಸ್ ಇದೆ. ಬಟ್ ನೀವು ಸ್ಟಿಲ್ ನಮ್ಮ ಎರ್ಮೈ ಫಾಲ್ಸ್ ಇದನ್ನು ಕಂಪೇರ್ ಮಾಡಿ ಇಲ್ಲಿ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಇಲ್ಲಿ ಫೀಸ್ 200 ತಕೊಂಡು ಅದರಲ್ಲಿ ಲೈಫ್ ಜಾಕೆಟ್ ಇನ್ಕ್ಲೂಡ್ ಆಗಿದೆ, ಪ್ರಾಪರ್ ಇದು ಸ್ಟೆಪ್ಸ್ ಸ್ಟೆಪ್ಸ್ ಎಲ್ಲ ಸರಿಯಾಗಿ ನೀಟಾಗಿ ಇಟ್ಟಿದ್ದಾರೆ. ಎಲ್ಲ ಸಹ ಇದೆ. ಸೊ ವರ್ತ್ ಫಾರ್ 200. ಮತ್ತೆ ಪಾರ್ಕಿಂಗ್, ಕಾರ್ ಪಾರ್ಕಿಂಗ್ ಎಲ್ಲ ಇನ್ಕ್ಲೂಡ್ ಆಗಿದೆ. ಕಾರ್ ಪಾರ್ಕಿಂಗ್ ಇದೆ, ಸ್ವಲ್ಪ ಜಾಸ್ತಿ ಕಾರ್ ಬಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದಿತ್ತು, ಬಟ್ ಓಕೆ, ಪಾರ್ಕಿಂಗ್ ಚೆನ್ನಾಗಿದೆ. ಈಗ ನೋಡ್ಬೋದು ನೀವು ನಜಾರ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಕೆಲವು ತಪ್ಪಿದ್ದನ್ನೆಲ್ಲ ಕಟ್ ಮಾಡಿ ಆಮೇಲೆ, ಎಡಿಟರ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನೋಡಿ ಈ ಜಾಗ ಇದೆಯಲ್ಲ, ಈ ಜಾಗದಲ್ಲಿ ಈ ಪ್ಲೇಸ್ ಎಲ್ಲ ಒಂಥರ ಡಿಸಿಪ್ಲಿನಲ್ಲಿದೆ. ಈಗ ಜನರು ನೋಡಿ, ಈಗ ಜಾಕೆಟ್, ಲೈಫ್ ಜಾಕೆಟ್ ಹಾಕ್ಕೊಂಡು ಇವರಿಗೆ ಒಂದು ಈ ಲೈಫ್ ಸೇಫ್ ಇದೆ. ಯಾವುದು ನೋಡಿ, ಅಲ್ಲೊಂದು ನೋಡಿ ಆ ಗೆರೆ ಎಲ್ದಿದ್ದಾರೆ, ಆ ಗೆರೆ ಎಲ್ದು ಆಚೆ ಹೋಗಬಾರ್ದು ಅಂತ. ಯಾಕಂದರೆ ಅಲ್ಲಿಂದ ಯಾರಾದರೂ ಪಾಸಾಗಿ ಹೋದರೆ ಅವರ ಲೈಫ್ಗೆ ಡೇಂಜರ್ ಇದೆ ಅಂತ ನೋಡಿ ಎಲ್ಲರ ಹತ್ರ ಒಂದು ಲೈಫ್ ಜಾಕೆಟ್ ಇದೆ. ಮತ್ತು ಈ ನೋಡಿ ಈ ಪ್ಲೇಸ್ ಕೂಡ ಅಷ್ಟೇ ಒಂಥರ ಈ ಬಿಸಿಲು ಜಾಸ್ತಿ ಬೀಳಲ್ಲ, ಈ ಕೂಲ್ ಆಗಿದೆ, ಇಲ್ಲಿ ನೆರಳಿದೆ. ಈಗ ಎಷ್ಟೊಂದು ಮಧ್ಯಾಹ್ನ ಕೂಡ ಬಂದರೂ ಕೂಡ ಯಾವುದೇ ರೀತಿ ಸಮಸ್ಯೆ ಇಲ್ಲ ಇಲ್ಲಿ, ಯಾಕಂದರೆ ಜನರಿಗೆ ಇಲ್ಲಿ ಎಂಜಾಯ್ಮೆಂಟ್ ಮಾಡ್ಬೋದು. ನೋಡಿ ಅಲ್ಲಿ ಜನ ನೋಡಿದರೆ ಆ ಕಡೆ ಕೂಡ ತುಂಬ ಜನ ಇದ್ದಾರೆ, ಈ ಕಡೆ ನೋಡಿ ಈ ಕಡೆ ಕೂಡ ತುಂಬ ಜನ ಇದ್ದಾರೆ. ಅದು ಇದನ್ನು ಸ್ವಲ್ಪ ಇಲ್ಲಿ ನೋಡಿ ಕಸ ಕೂಡ ಯಾವುದೇ ರೀತಿ ಇಲ್ಲ, ಕಸ ಕೂಡ ಯಾವುದೇ ರೀತಿ ಅದರಲ್ಲಿ ಒಂದು ಕೂಡ ಕಾಣ್ತಿಲ್ಲ, ಅಷ್ಟು ಕ್ಲಿಯರಾಗಿ ಇದನ್ನು ಮೇಂಟೈನ್ ಮಾಡಿದ್ದಾರೆ ಇಲ್ಲಿ. ನೋಡಿ ನೀರು ಕೂಡ ಅಷ್ಟೇ ತುಂಬ ಹೈಟಿಂದ ಬರ್ತದೆ, ಒಂದು ಒಳ್ಳೆಯದಾಗಿದೆ. ಈ ಜನರಿಗೂ ಕೂಡ ಇಲ್ಲಿ ಬಂದು ಈ ವೀಕೆಂಡ್ ಟೈಮಲ್ಲಿ ಬಂದು ಎಂಜಾಯ್ಮೆಂಟ್ ಮಾಡ್ಬೋದು. ಹಾಗೆ ಜಸ್ಟ್ ನಮ್ಮ ಜೊತೆ ಇಬ್ಬರು ಇದ್ದಾರೆ ನೋಡಿ. ಈಗ ಈ ಶ್ರಾವ್ಯ ಅವರು ಕೂಡ ಈಗ ಇದ್ದಾರೆ, ಮತ್ತು ಚಿಂಪು ಇದ್ದಾರೆ. ಅವರ ಹೆಸರು ಚಿಂಪು, ಶ್ರಾವ್ಯ. ಇವರನ್ನು ಎಲ್ಲರೂ ಪ್ರೀತಿಯಿಂದ ಚಾಯ್ ಅಂತ ಕರೀತಾರೆ. ಇವರದ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಆದರೆ ಇವರ ತಂದೆಯವರನ್ನು ಕೆಲಸ ಅಂತ ಇಲ್ಲೇ ಪೂಜ್ಯರ ಕರಿತಿದ್ದಾರೆ ಇಲ್ವಾ? ಕರಿತಿದ್ದಾರೆ. ಓಕೆ, ಈಗ ನಾವು ಈ ಜಾಗವನ್ನು ಮುಗಿಸಿ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೇವೆ. ಅವರದ್ದು ಶೂ ನೋಡಿ ಒದ್ದೆ ಆಗಿದೆ, ಎಲ್ಲ ಚಂಡಿ ಪುಂಡಿ ಆಯಿತು. ನಮ್ಮ ಫಾಲ್ಸ್ ವಿಸಿಟ್ ಆಯಿತು, ಆಯಾಸ ಆಗಿ ಎಲ್ಲ ಕೂತಿದ್ದಾರೆ ಎಲ್ದು ನೋಡಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು, ಬಟ್ ತುಂಬ ಸುಸ್ತಾಯಿತು. ಇಳಿಬೇಕಿದ್ರೆ ಗೊತ್ತಾಗ್ಲಿಲ್ಲ, ಮೇಲೆ ಹತ್ಕೊಂಡು ಬರ್ಬೇಕಿದ್ರಂತೂ ಫುಲ್ ಸುಸ್ತು, ಆಯಾಸ ಆಗೋಯಿತು. ಇವಾಗ ಉಸಿರಾಡಲಿಕ್ಕೆ ಮೇಲೆ ಕೆಳಗೆ ಮಾಡ್ತಿದ್ದಾರೆ. ಅಷ್ಟೇ, ಇನ್ನು ತುಂಬ ಹೋಗ್ಬೇಕಂತಲ್ಲ ನಡ್ಕೊಂಡು. ಅದೀಗ ಇನ್ನು ಕೂಡ 1 ಕಿಲೋಮೀಟರ್ ಇದೆ ನಡ್ಕೊಂಡು ಹೋಗ್ಲಿಕ್ಕೆ. ಇನ್ನೊಬ್ರು ಇದ್ದಾರೆ ನಮ್ಮ ಜೊತೆ ಬಂದವರು, ಅವರಲ್ಲಿ ಕೇಳುವ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇತ್ತು ಅಂತ. ಹೇಗಾಯಿತು? ಚೆನ್ನಾಗಿತ್ತಾ? ನೆಕ್ಸ್ಟ್ ಏನಾದ್ರು ಬರುವ ಪ್ಲಾನ್ ಇದೆಯಾ? ಇಲ್ಲಿಗೆ ಒಮ್ಮೆ ನೋಡ್ಲಿಕ್ಕೆ ಅಷ್ಟೇನೆ, ಎರಡೆರಡು ನೋಡ್ಲಿಕ್ಕೆ ಗೊತ್ತಿಲ್ಲ. ಹೌದಾ? ನಿಮ್ದು ಎಲ್ಲ ಮೂವಕ್ಕೆಲ್ಲ ಕಪ್ಪು ಆಯ್ತು ಈಗ? ಇಲ್ಲ, ನಾನು ಬಿಳಿ ಆದೆ ಆಗಕ್ಕಿಂತ. ಓಕೆ, ಹಾಗೆ ಪಾಸ್ ಮಾಡಿ. ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಇಲ್ಲಿಂದ ಒಂದು ಕೇಬಲ್ ಕಾರ್ ಇದ್ದಿದ್ರೆ ತುಂಬ ಚೆನ್ನಾಗಿತ್ತು. ಇಲ್ಲಿ ನಡಿಲಿಕ್ಕೆ ತುಂಬ ಜಾಸ್ತಿ ಇತ್ತು, ಆಮೇಲೆ ತುಂಬ ಇಳ್ಲಿಕ್ಕಿತ್ತು, ಅದೆಲ್ಲ ತುಂಬ ಕಷ್ಟಕರವಾಗಿತ್ತು. ಓಕೆ, ಎಸ್. ನೆಕ್ಸ್ಟ್ ನಾವೀಗ ಬೇರೆ ಪ್ಲೇಸ್ಗೆ ಹೋಗ್ತಿದ್ದೀವಿ. ನಮ್ಮದು ಮುಖ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ಬೋದು ಯಾವ ರೀತಿ ಎಕ್ಸ್ಪೀರಿಯನ್ಸ್. ಓಕೆ, ಎಸ್. ನೆಕ್ಸ್ಟ್ ನಾವೀಗ ಇನ್ನೊಂದು ಬೀಚ್ ಹೋಗ್ತಿದ್ವಿ. ಅಲ್ಲಿಂದ ನಿಮಗೆ ಅಜ್ಜಂದೊಂದು ಮನೆ ಇದೆ, ಅಲ್ಲಿಗೆ ವಿಸಿಟ್ ಆಗಲಿಕ್ಕಿದೆ. ಎಸ್. ಓಕೆ, ಬಾಯ್, ಟಾಟಾ.